ದೃಷ್ಟಿ ಹಾಗೂ ಶ್ರವಣ ದೋಷ ಇರುವವರಿಗೆ, ಭಾಷೆಗಳಲ್ಲಿ ಕಡಿಮೆ ಜ್ಞಾನ ಇರುವವರಿಗೆ ಗುಡ್ ನ್ಯೂಸ್ ಇದೆ. ಸಿನಿಮಾ ನೋಡಲು ಸುಲಭವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳ ಕರಡನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಆ ಕರಡು ಏನು? ಅದರಿಂದ ಪ್ರಯೋಜನ ಏನಿದೆ ಎಂದು ಈ ಸ್ಟೋರಿಯಲ್ಲಿದೆ. ಥಿಯೇಟರ್ಗಳಲ್ಲಿ ಚಲನಚಿತ್ರಗಳ ಪ್ರದರ್ಶನ ದೃಷ್ಟಿ ಹಾಗೂ ಶ್ರವಣ ದೋಷವುಳ್ಳವರ ಸ್ನೇಹಿಯನ್ನಾಗಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳ ಕರಡನ್ನ ಬಿಡುಗಡೆ ಮಾಡಿದೆ. ಈ ಮಾರ್ಗಸೂಚಿಗಳನ್ನು ಮುಂದಿನ 6 ತಿಂಗಳಿನಿಂದ 3 ವರ್ಷಗಳ ಅವಧಿಯ ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸುವ ಉದ್ದೇಶ ಹೊಂದಿರೋದಾಗಿ ಹೇಳಿದೆ. ಚಲನಚಿತ್ರಗಳನ್ನು ಪ್ರದರ್ಶಿಸುವ ವೇಳೆ ಸಬ್ಟೈಟಲ್, ಶೀರ್ಷಿಕೆಗಳನ್ನು ಅಳವಡಿಸೋದು, ಆಡಿಯೋ ವಿವರಣೆ ನೀಡುವುದು, ಸಂಜ್ಞೆ ಭಾಷೆ ಬಳಸೋದು ಕಡ್ಡಾಯವಾಗಲಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಕರಡು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಫೆಬ್ರವರಿ 8ರ ಒಳಗಾಗಿ ಎಲ್ಲಾ ಭಾಗಿದಾರರು ತಮ್ಮ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆಗಳನ್ನು ಸಲ್ಲಿಸುವಂತೆ ಕೋರಿದೆ. ಚಲನಚಿತ್ರಗಳಿಗೆ ಪ್ರಮಾಣ ಪತ್ರ ಪಡೆಯುವ ಸಂದರ್ಭದಲ್ಲಿ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ನಿರ್ಮಾಪಕರು ಚಿತ್ರದ 2 ಪ್ರತಿಗಳನ್ನು ಸಲ್ಲಿಸಬೇಕು. ಒಂದು ಪ್ರತಿಯು ಸಾಮಾನ್ಯ ಜನರ ವೀಕ್ಷಣೆಗೆ ಹಾಗೂ ಮತ್ತೊಂದು ಪ್ರತಿಯು ದೃಷ್ಟಿ ಮತ್ತು ಶ್ರವಣ ದೋಷ ಉಳ್ಳವರಿಗಾಗಿ ಮಾರ್ಗಸೂಚಿಗಳಲ್ಲಿ ತಿಳಿಸಲಾದ ವೈಶಿಷ್ಟ್ಯಗಳನ್ನು ಹೊಂದಿರಬೇಕಾಗಿದೆ. ಮಾರ್ಗಸೂಚಿಯಲ್ಲಿನ ಇತರೆ ಪ್ರಮುಖ ಅಂಶಗಳೇನು? ಥಿಯೇಟರ್ಗಳಲ್ಲಿ ಚಲನಚಿತ್ರವನ್ನ ಬಿಡುಗಡೆ ಮಾಡುವಾಗ ಚಿತ್ರದ 2 ಅವತರಣಿಕೆಗಳಿರೋದನ್ನ ಖಾತ್ರಿಪಡಿಸಿಕೊಳ್ಬೇಕು. ಒಂದಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಲಾದ ಚಿತ್ರಗಳು, ದೃಷ್ಟಿ ಹಾಗೂ ಶ್ರವಣ ದೋಷ ಉಳ್ಳವರು ಚಿತ್ರವನ್ನ ಆಸ್ವಾದಿಸಲು ಅನುಕೂಲವಾಗುವ ಕನಿಷ್ಠ 1 ವೈಶಿಷ್ಟ್ಯ ಹೊಂದಿರೋದು ಕಡ್ಡಾಯ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರಗಳು, ಐಎಫ್ಎಫ್ಐನ ಇಂಡಿಯನ್ ಪನೋರಮಾ ವಿಭಾಗ ಮತ್ತು ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗುವ ಚಿತ್ರಗಳು ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಂಡಡಿ ಡಿಸ್ಕ್ರಿಪ್ಷನ್ ಹೊಂದಿರೋದು ಮುಂದಿನ ವರ್ಷ ಜನವರಿ 1ರಿಂದ ಕಡ್ಡಾಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.